ಹೇಳಿ ಆಚೆ ಕಡೆ. ಗಾಂಧೀಜಿಗೆ ಅವಮಾನ ಮಾಡಿದ್ರಿ, ನರೇಗಾ ತೆಗೆದಾಕಿದ್ರಿ, ಹೇಳಿ ಆಚೆ ಕಡೆ ಭಾಷಣ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ. ಇಲ್ಲಿ ಈ ಸದನದಲ್ಲಿ ಬಂದು ನೀವು ಗಾಂಧೀಜಿಗೆ ಅವಮಾನ ಮಾಡಿದ್ರಿ ಅಂತ ಹೆಂಗೆ ಹೇಳ್ತೀರಾ ನೀವು? ಇವರು ಗಾಂಧೀಜಿಗೆ ಪರಮ ಭಕ್ತರು ಅಂತ ಹೇಳೋದಾದ್ರೆ, ಯೋಜನೆಯಲ್ಲಿ ಹೆಸರು ಯಾಕೆ ಕೈ ಬಿಟ್ರು? ಪರಮ ಭಕ್ತರು ಅನ್ನೋದಾದ್ರೆ ಯಾಕೆ ಕೇಳ್ತೀವಿ? ಗಾಂಧೀಜಿ ಏನು ಆ ಲೈಸೆನ್ಸ್ಗಳು ಶಿವಲಿಂಗೇಗೌಡ್ರೆ ಅರ್ಥ ಆಗಲ್ಲ, ಕೂತ್ಕೊಳ್ಳಿ. ನಮ್ಮ ವಿಶ್ವನಾಥ್ ಪದೇ ಸುರೇಶ್ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರೆ. ಬೇಕಾದ್ರೆ ಓದ್ತೀನಿ ನಾನು. ಅದು ನನ್ನ ಸ್ವತಂತ್ರ, ನಿಮ್ಗೆ ಅರ್ಥ ಆಗಲ್ಲ. ನಾನು ಎಲ್ಲಿ ಬೇಕಾದ್ರೂ ಓದ್ತೀನಿ. ಇಲ್ಲೆಲ್ಲ ಹರಿಶ್ಚಂದ್ರ ಕೂತಿದ್ದೀರಾ? ಜಾಸ್ತಿ ಮಾತಾಡಿದ್ರೆ ಮಂದಿ ಕೊಡ್ತಾರೆ. ಸೋಮ್ಯ ಗೌರವದಿಂದ ಇರೋದ್ ಕಲ್ತ್ಕೊಳ್ಳಿ, ಮರ್ಯಾದೆ ಇಟ್ಕೊಂಡು ಇರೋದ್ ಕಲ್ತ್ಕೊಳ್ಳಿ. ಎಂತಾದ್ರಿ ಮಾತಾಡ್ತಾರೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇದೆ, ನಾನು ಕಂಪ್ಲೀಟ್ ಮಾಡ್ಲಿ. ನನ್ನ ಇಷ್ಟ. ಮಾತಾಡಿ ನೀವು ಕಂಟಿನ್ಯೂ ಮಾಡಿ. ನೀವು ಕಾಂಗ್ರೆಸ್ಗೆ ಹೋದ್ರಿ, ಇನ್ಯಾವ್ದು ಕೂತ್ಕೊಳ್ತಾರೆ. ಅಲ್ಲ, ಶಿವಲಿಂಗೇಗೌಡರಿಗೆ ಸುಮ್ನೆ ಅಂತ ಹೇಳಿ ಆಯ್ತಪ್ಪ. ಇವತ್ತು ವಿರೋಧ ಪಕ್ಷದ ನಾಯಕರು ಮಾತಾಡ್ಬೇಕಾರೆ ಈಗ ಮಧ್ಯೆ ಕೂತ್ಕೊಳ್ಳೋರು ಮಾತಾಡ್ತಾರೆ. ಅಲ್ಲ, ಅವ್ರು ಶಿವಲಿಂಗೇಗೌಡರಿಗೆ ನನ್ಗೆ ಗೊತ್ತಿದೆ ಯಾವ ಸ್ವಿಚಲ್ಲಿ ಆಗ್ಬೇಕಂತ. ನೀವು ಕೂತ್ಕೊಳ್ಳಿ. ಅಲ್ಲ, ಶಿವಲಿಂಗ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಗಾಂಧೀಜಿ ಬಗ್ಗೆ ಮಾತಾಡಿದ್ರು.